ಈಗ ಇನ್ನೂ ಪೂರ್ಣವಾಗಿ ಕೆಲವು ವಿಚಾರದಲ್ಲಿ ನನಗೂ ಕ್ವಶನ್ಸ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಓವರಾಲ್ ನೀವು ನೋಡಿದ್ರೆ ಒಂದು ಫೇರ್ ಆದಂಥ ಡೀಲ್ ಆಗಿರಬಹುದು ಅನ್ನುವಂಥ ನನಗೆ ಕಾಣುವಂಥ, ಸಂಕ್ಷಿಪ್ತವಾಗಿ ನನಗೆ ಕಾಣುವಂಥದ್ದು. ಯಾಕೆ ಅಂತಂದರೆ ಈಗ ನೋಡಿ, ಒಂದು ಕಡೆ ಕೆಲವು ಐಟಮ್ಸ್ಗೆ ಈಗ ನಾವು ಅವ್ರಿಗೆ ಝೀರೋ ಟ್ಯಾರಿಫಲ್ಲಿ ಕೊಡ್ತೀವಿ, ಅಂದರೆ ಟ್ಯಾರಿಫ್ ಹಾಕಲ್ಲ ಒಂದು ಕೆಲವು ಐಟಮ್ಸ್ಗೆ. ಅವರಿಂದನೂ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅವರು ಅದನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಓವರಾಲ್ ಆಗಿ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದು ಆರ್ಥಿಕತೆಯಲ್ಲಿ ನಮ್ಗೇನು ಅಡ್ವಾಂಟೇಜ್ ಇದೆ, ಕರೆಕ್ಟ್, ಅದನ್ನು ನಾವು ನಿಮಗೆ ಕೊಡ್ತೀವಿ. ಕಂಪ್ಯಾರಿಟಿವ್ ಅಡ್ವಾಂಟೇಜಲ್ಲಿ ನಿಮಗೆ ಏನು ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಇದೆ ಅದನ್ನು ನೀವು ಕೊಡಿ, ಫೇರ್ ಎನಫ್. ಈಗ ನೋಡಿ, ಯಾವ್ಯಾವುದೋ ಟೆಕ್ಸ್ಟೈಲ್ಸು, ಲೆದರ್ಸು, ಕೆಮಿಕಲ್ಲು, ಮರೈನ್ ಪ್ರಾಡಕ್ಟ್ಸು, ಫುಟ್ವೇರು, ಪ್ಲಾಸ್ಟಿಕ್ಕು, ಕೆಲವು ಮೆಷಿನರಿ ನಮಗೆ ಅಡ್ವಾಂಟೇಜ್ ಇದೆ. ಅದರಲ್ಲಿ 18% ಪ್ಲಸ್ MFN ಅದು ಇರುತ್ತೆ, ಆ ಟ್ಯಾರಿಫು ಬಿಡೋಂಗಿಲ್ಲ, ಆಯಿತಾ. ಆಮೇಲೆ ಇನ್ನು ಕೆಲವುದರಲ್ಲಿ ಝೀರೋ ಇದೆ ನೋಡಿ. ಈಗ ಡೈಮಂಡ್ಸು, ಆಟೋ ಪಾರ್ಟ್ಸ್, ಮೆಷಿನರಿ, ಏರ್ಕ್ರಾಫ್ಟ್ ಪಾರ್ಟ್ಸ್, ಜನರಿಕ್ ಮೆಡಿಸಿನ್, ಟೀ, ಕಾಫಿ, ಈ ಸ್ಪೈಸಸ್ಸು, ಅದರಲ್ಲೆಲ್ಲ ಝೀರೋ. ನಮ್ಗೆ ಅಡ್ವಾಂಟೇಜ್ ಇದೆಯಲ್ಲ, ನಮ್ಮ ರೈತರಿಗೂ ಅದರದ್ದು ಅಡ್ವಾಂಟೇಜ್ ಇದೆ. ಕೋಕೋ, ಮಶ್ರೂಮ್ಸು, ಗೋವಾ, ಇದ್ರ ಮೇಲೆಲ್ಲ ಇದೆ. ಈ ಸ್ಮಾರ್ಟ್ಫೋನು, ಇದು ಎಗೇನ್ ಝೀರೋ ಇದೆ. ಆಮೇಲೆ ಮಿನರಲ್ಸು, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮೇಲೆ ನಮಗೆ ಝೀರೋ ಇದೆ. ಮಾರ್ಕೆಟ್ ದೊಡ್ಡದು ಇದೆ, ಆಯಿತಾ. ಆಮೇಲೆ ಆ ಕಡೆ ಈ ಸ್ಟೀಲು, ಅಲ್ಯೂಮಿನಿಯಂ, ಕಾಪರ್ ಮೇಲೆ ಇನ್ನೂ ಅದು ಕರೆಕ್ಟಾಗಿಲ್ಲ, ಅದು 50 ಉಳಿಯುತ್ತೆ ಅನ್ನುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗ ಅವ್ರಿಗೂ ನಾವೀಗ ಅವ್ರು ಇಷ್ಟು ಕೊಟ್ಟರೆ ನಾವು ಒಂದಿಷ್ಟು ಕೊಡಬೇಕಾಗತ್ತೆ. ಯಾವುದೋ ಮಾತುಕತೆಯಲ್ಲಿ ಎರಡೂ ಕಡೆಗೆ ಅನುಕೂಲ ಆದರೆ ಮಾತುಕತೆ ಮಾಡ್ತಾರೆ, ಇಲ್ಲ ಯಾಕೆ ಮಾತುಕತೆ ಮಾಡ್ತಾರೆ. ಈಗ ಅವ್ರಿಗೂ ಏನಂದರೆ 90% ಅವ್ರ ಇಂಡಸ್ಟ್ರಿಯಲ್ ಗೂಡ್ಸ್ ಮೇಲೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಏನು ಅಂತಂದರೆ, ಒಂದು ಇಮಿಡಿಯೇಟ್ ಆಗಿ ಡ್ಯೂಟೀಸ್ ಹೋಗುತ್ತಾ, ಹಂತವಾಗಿ ಹೋಗುತ್ತಾ ಅನ್ನುವಂಥದ್ರಲ್ಲಿ 25% ಭಾರತದ ಇಮಿಡಿಯೇಟಾಗಿ ಹೋಗುತ್ತೆ. ಮಾರ್ಚ್ ನಂತರ ಇನ್ನು ಮಿಕ್ಕಿದ್ದನ್ನು 18% ಮೇಲೆ ನಿಮಗೆ 7% ಕಾಣುತ್ತೆ, ಅದು ಹೋಗುತ್ತೆ ಅನ್ನುವಂಥದ್ದು. ಆದರೆ ಅಮೇರಿಕಾ ವಿಚಾರಕ್ಕೆ ಬಂದಾಗ ಇದು 10 ವರ್ಷದಲ್ಲಿ, ಓವರ್ 10 ಇಯರ್ಸ್ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಎಲಿಮಿನೇಟ್ ಮಾಡುವಂಥ ಲೈನ್ಸು ಇದೆ, ನೀವು ಗಮನಿಸಬೇಕು ಆ ಲೈನ್ಸಲ್ಲಿ. ಆಮೇಲೆ ಅಂದರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಕೆಲವಕ್ಕೆ ಇಮಿಡಿಯೇಟ್ ಮಾಡ್ತಾರೆ, ಆದರೆ ಎಲ್ಲವಕ್ಕೂ ಅಲ್ಲ. ಅದಕ್ಕೆ 10 ವರ್ಷದ ತೊಗೊಂಡಿದ್ದೀವಿ ನಾವು, ಟೈಮ್ ತೊಗೊಂಡಿದ್ದೀವಿ ಅನ್ನೋವಂಥದ್ದು. ಆಮೇಲೆ ಕಾರ್ಸ್ಗೆಲ್ಲನೂ ಅಗೈನ್ ಅದು 30% ಫಿಕ್ಸ್ ಮಾಡಿದ್ದಾರೆ. ಕಾರ್ಸ್ಗೆ ಎಲ್ಲ 30% ಫಿಕ್ಸ್ ಮಾಡಿದ್ದಾರೆ. ಇನ್ನು ಆಲ್ಕೋಹಾಲು ಇವಕ್ಕೆಲ್ಲ ಇದೇನು ಡ್ಯೂಟಿ ಏನಿರುತ್ತೆ ಅದನ್ನು ಕೊಟ್ಟು ಒಳಗಡೆ ಬರ್ತದೆ. ಇನ್ನು ಆ್ಯಪಲ್ಲು, ಕಾಟನ್ನು ಅದೆಲ್ಲ ಏನು ಕಸ್ಟಮ್ ಡ್ಯೂಟಿ ಏನಿರುತ್ತೆ ಅದನ್ನು ಹಾಕಿ ತೊಗೊಂಡು ಬರ್ತಾರೆ. ಇನ್ನು ಕನ್ಸೆಷನ್ ಕೊಡದೇ ಇರೋವಂಥದ್ದನ್ನು ನೀವು ಗಮನಿಸಿದ್ರೆ, ಗೋಧಿ ಮೇಲೆ ಕೊಟ್ಟಿಲ್ಲ, ಅಕ್ಕಿ ಮೇಲೆ ಕೊಟ್ಟಿಲ್ಲ, ಸೋಯಾಬೀನ್ ಮೇಲೆ ಕೊಟ್ಟಿಲ್ಲ, ಪೌಲ್ಟ್ರಿ ಮೇಲೆ ಕೊಟ್ಟಿಲ್ಲ, ಮೀಟು, ನಮ್ಮ ಏನು ಬನಾನಾಸು, ಸ್ಟ್ರಾಬೆರಿ, ಚೆರ್ರಿ, ಇವುಗಳ ಮೇಲೆ, ಅಂದರೆ ನಮಗೆ ಯಾವ್ಯಾವ್ದ್ರ ಮೇಲೆ, ಕಾಬೂಲ್ ಚೆನ್ನ, ಆಯಿಲ್ ಸೀಡ್ಸು, ಟೊಬ್ಯಾಕೊ, ಈ ಅಂದರೆ ನಮಗೆ ಯಾವ್ದು ಡೈರಿ ಪ್ರಾಡಕ್ಟ್ಸು ನಮಗೆ ಯಾವುದರಲ್ಲಿ ಅಡ್ವಾಂಟೇಜ್ ಇದೆ ಅಲ್ಲಿ ಅವ್ರಿಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿಲ್ಲ, ಆಯಿತಾ. ಇನ್ನು ಕೆಲವು ಕ್ವಶನ್ ಕೊಟ್ಟಿಲ್ಲ, ಆಯಿತಾ. ಇನ್ನು ಕೆಲವು ಕ್ವಶನ್ಸ್ ಇದೆ, ಅದರಲ್ಲಿ ಕ್ವಶನ್ಸಲ್ಲಿ ನಾನು ಬರ್ತೀನಿ. ಆದರೆ ನಿಮಗೆ ಏನು ಇವಾಗ ಒಂದನ್ನು ಗಮನಿಸ್ಬೇಕು ನಾವಿಲ್ಲಿ, ಯಾಕೆ ನಾನು ಇದನ್ನು ಒಂದು ಫೇರ್ ಡೀಲ್ ಅಂತೀನಿ. ಓಕೆ, 500 ಬಿಲಿಯನ್ ನಾವು 5 ವರ್ಷದಲ್ಲಿ ಅವರಿಗೆ ವ್ಯಾಪಾರ ಕೊಡಬೇಕು, 45 ಲಕ್ಷ ಕೋಟಿ ಅಂತ ಹೇಳೋಣ, ನಮ್ಮ ವೀಕ್ಷಕರಿಗೆ ಈಸಿಯಾಗಿ ಅರ್ಥ ಆಯಿತು. ಅಷ್ಟು ಕೊಡಬೇಕಂದ್ರೆ ಮಾರುಕಟ್ಟೆ ಅಷ್ಟಕ್ಕೆ ಓಪನ್ ಇರುತ್ತೆ, ಅದನ್ನು ತಗೋಬೇಕಾಗಿರೋದು ಯಾರು? ನಾನು ಮಾರುಕಟ್ಟೆ ಓಪನ್ ಮಾಡ್ತೀನಿ, ನಾವೇ ತಗೋಬೇಕು. ಅಲ್ಲ, ತಗೋಬೇಕಂತ ನಿಮಗೆ ನಾನು ಹೇಳೋಕ್ಕಾಗಲ್ಲ, ನಾನು ಬಂದು ನೀವು ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ತಗೊಳ್ವಿ ಅಂತ ಹೇಳೋವಂಥ ಪ್ರೈಸನ್ನು ನಾನು ಕೊಡಬೇಕು, ಕ್ವಾಲಿಟಿ ಕೊಡಬೇಕು. ಇಲ್ದಿದ್ರೆ ತಗೊಳ್ಳಲ್ಲ ಜನ. ಅದನ್ನ ನಾವು ಮರೆಯೋದು ಬೇಡ. ಯಾಕೆಂದ್ರೆ ನೀವು ಇಷ್ಟು ದಿನದ ವ್ಯಾಪಾರ ನೋಡಿದ್ರೆ ನಮ್ಗೆ ಅಡ್ವಾಂಟೇಜ್ ಇತ್ತು, ಸರ್ಪ್ಲಸ್ ಜಾಸ್ತಿ. ಈಗ ನಾವು ಹೆಚ್ಚು ಕಮ್ಮಿ ಯಾವಾಗಲೂ 77, ಈಗ ಲಾಸ್ಟಲ್ಲಿ ಈ ಎಲ್ಲ ಟ್ಯಾರಿಫಿನ ನಡುವೆನೂ ನಮ್ಮದು ಅವ್ರ ಜೊತೆಗೆ ಡಿಸೆಂಬರ್ವರೆಗೂ $65.9 ಬಿಲಿಯನ್ ಅಷ್ಟು ವ್ಯಾಪಾರ ನಾವು ಮಾಡಿದ್ದೀವಿ, ಇಷ್ಟೆಲ್ಲ ಟ್ಯಾರಿಫಿನ ಗಲಾಟೆಯ ನಡುವೆನೂ. ಅಂದರೆ ನಾವಿವಾಗ ಜಾಸ್ತಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅವ್ರೀಗ 100 ಮಿನಿಮಮ್ ಮಾಡ್ಕೋಬೇಕು. ಅಂದರೆ ಇದನ್ನೇ ಫಿಕ್ಸ್ ಇಲ್ಲ, ಸ್ಟಾರ್ಟಿಂಗ್ ಇಯರಲ್ಲಿ ಕಡಿಮೆ ಆಗ್ಬೋದು, 2ನೇ ವರ್ಷನೋ 3ನೇ ವರ್ಷ ಜಾಸ್ತಿ ಆಗ್ಬೋದು. ಆದರೆ ಒಂದು ಅಡ್ವಾಂಟೇಜ್ ಭಾರತಕ್ಕೆ ಇದರಲ್ಲಿ ಇದೆ, ಏನು ಅಂತಂದರೆ ನೀವು ಆ ಮಟ್ಟದ ಕಮಾಡಿಟೀಸ್ನ ಆ ಪ್ರೈಸಲ್ಲಿ ಕೊಟ್ಟರೆ ಮಾತ್ರ ಅನ್ನುವಂಥದ್ದು ಅರ್ಥ ಆಗ್ತದೆ. ಇಲ್ಲ ಅಂದ್ರೆ ಅದು ಇಮಿಡಿಯೇಟ್ ಆಗಿ ನಾವು ಇಲ್ಲ ಪೂರ್ತಿ ಓಪನ್ ಮಾಡಿಬಿಟ್ಟಿದ್ದೀವಿ ಮಾರ್ಕೆಟ್ ಅಂತ ಏನಿಲ್ಲ ಅಲ್ಲ. ನಾವು ತೈಲದ ಮಾಡಿದ ತಕ್ಷಣ ಲಾಭ ಆಗುತ್ತೆ ಅಂತಲ್ಲ. ಯಾಕೆಂದ್ರೆ ಈಗ ಬೋಯಿಂಗ್ ಆಗಲೇ $50 ಬಿಲಿಯನ್ ಕೇಳಿ ನಾವಾಗಲೇ ಅದನ್ನ ಇಷ್ಟು ದಿನ ಆದರೂ ಅವ್ರ ಕೈಲಿ ಪೂರೈಸೋಕ್ಕಾಗಿಲ್ಲ. ಆ ಥರದ್ದು ಒಂದು ಸ್ಟೇಜ್ ಎಕ್ಸಾಂಪಲ್ ನಮ್ಮ ಹತ್ರ ಇದೆ. ಮತ್ತು ಡಿಫೆನ್ಸಲ್ಲಿ ಕೊಡಲಿ ಬಿಡಿ, ಚಿಪ್ಸ್ಗೆ ನಮ್ಮಲ್ಲಿ ಡಿಮ್ಯಾಂಡ್ ಇದೆ. ಆ ಥರದ್ದು ನಮಗೆ ಮಾರ್ಕೆಟ್ ಪ್ರೈಸಸ್ಗಿಂತ ರೀಸನಬಲ್ ಇದ್ದರೆ ಯಾವಾಗಲೂ ವ್ಯಾಪಾರ ಹೆಂಗಾಗತ್ತೆ ಅಂದರೆ ನಾನು ಕೊಡ್ತೀನಿ ನೀನು ತೊಗೊಬಿಡೋದಲ್ಲ. ವ್ಯಾಪಾರದ ಒಂದು ಅಗ್ರಿಮೆಂಟ್ ಆಗಿದೆ ಮತ್ತು ಐಸೋಲೇಷನಲ್ಲಿ ಆಗಿದೆ ಅಂತ ನಾನು ನಂಬಲ್ಲ. ಇವೆಲ್ಲನೂ ಸುಮಾರು ರೌಂಡ್ಸ್. ನನಗೆ ಆ ಒಂದು ಫಿಗರ್ ಬಗ್ಗೆ ಒಂದೊಂದು ಸ್ಪಷ್ಟತೆ ಬೇಕು. 45 ಲಕ್ಷ ಕೋಟಿ
ಮುಂದಿನ 5 ವರ್ಷದಲ್ಲಿ ವ್ಯವಹಾರ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಕಡೆಗೆ ಪಿಯೂಷ್ ಗೋಯಲ್ ಅವರು ಕೂಡ ಅದನ್ನ ಎಂಡೋರ್ಸ್ ಮಾಡಿದ್ದಾರೆ. ನನಗೆ ಈ ಪ್ರಶ್ನೆ ಏನ್ ಗೊತ್ತಾ ಸರ್, ರಷ್ಯಾದ ಜೊತೆಗಿನ ಕ್ರೂಡ್ ಆಯಿಲ್ ಅನ್ನು ನಾವು ಕಡಿಮೆ ಮಾಡಿ ಅಮೆರಿಕಾದೊಂದಿಗೆ ಅಂದ್ರೆ ವೆನಿಜುವೆಲಾ ಕ್ರೂಡ್ ಅನ್ನು ಖರೀದಿ ಮಾಡಿದ್ರೆ ಇದನ್ನ ಮ್ಯಾಚ್ ಮಾಡುವಂತ ಯೋಚನೆನಾ ಅಂತ. ಅಲ್ಲ, ಈಗ ನೋಡಿ, ನಾವ್ ಯಾಕೆ ರಷ್ಯಾ ಹತ್ರ ಹೆಚ್ಚಿಗೆ ಆಯಿಲ್ ನ ಖರೀದಿ ಮಾಡಿದ್ವಿ? ಮಾರ್ಕೆಟ್ಗಿಂತ ಕಡಿಮೆ ರೇಟ್ ಕೊಟ್ಟು ಡಿಸ್ಕೌಂಟ್ ಕೊಟ್ಟರು ತಗೊಳ್ತೀವಿ. ಮತ್ತೆ ಅದರ ಜೊತೆಗೆ ಒಂದು ಪೊಲಿಟಿಕಲ್ ಆಂಗಲ್ ಇರುತ್ತೆ. ನಾಳೆ ನಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಿಂದೆಯಿಂದ ಸಪೋರ್ಟ್. ಈಗ ರಷ್ಯಾ ನಿಮಗೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ, ಇಂಡಿಯಾ ಇಸ್ ಸಾವರಿನ್, ಅದು ಡಿಸಿಷನ್ ಅದು ತಗೊಳತ್ತೆ, ಇಂಡಿಪೆಂಡೆಂಟ್ ಆಗಿ ತಗೊಳತ್ತೆ, ನಾವು ಅದನ್ನ ರೆಸ್ಪೆಕ್ಟ್ ಇಟ್, ನಮ್ಮನ್ನು ಕಮ್ಮಿ ಮಾಡ್ತೀವಿ ಅಂತ ಅವ್ರೇನು ಹೇಳಿಲ್ಲ, ಅಥವಾ ನಿಲ್ಲಿಸ್ತೀವಿ ಅಂತ ಹೇಳಿಲ್ಲ ಅಂತ. ಸೊ ಅಂದರೆ ಏನು, ಇನ್ನೂ ಭಾರತ ಅದ್ರ ಬಗ್ಗೆ ಅಗ್ರಿಮೆಂಟ್ ಪೂರ್ಣವಾಗಿ ಬಂದಿಲ್ಲ ಅನ್ನುವಂಥದ್ದನ್ನು ನಾವು ನಂಬೋಣ. ಟಿಲ್ ಮಾರ್ಚಲ್ಲಿ ಏನು ಅಗ್ರಿಮೆಂಟ್ ಸೈನ್ ಆಗುತ್ತೆ ಅಂತ ಇವಾಗ ಸರ್ಕಾರ ಹೇಳ್ತಾ ಇದೆ, ಅವಾಗ ನಮಗೆ ಕ್ಲಾರಿಟಿ ಸಿಕ್ಕುತ್ತೆ ಕೆಲವು ವಿಚಾರದಲ್ಲಿ. ನಾವು ಇವಾಗಲೇ ರಶ್ ಆಗುವಂಥ ಅಗತ್ಯ ಇಲ್ಲ. ಬಟ್ ಏನಂದರೆ ಕೆಲವು ವಿಚಾರದಲ್ಲಿ ಈಗ ನಮಗೆ ಬೋಯಿಂಗ್ ಇರ್ಬೋದು, ಸೆಮಿ ಕಂಡಕ್ಟರ್ಸ್ ಇರ್ಬೋದು, ಏರೋಪ್ಲೈನ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಇಲ್ಲಿ ಅವ್ರು ಕೊಟ್ಟರೆ ಅವ್ರಿಗೂ ಒಂದು ಅಡ್ವಾಂಟೇಜ್ ಇದೆ, ಇಂಡಿಯಾಗೂ ಅಡ್ವಾಂಟೇಜ್ ಇದೆ. ಇದೇನು ವಿನ್ ವಿನ್ ಆಗುತ್ತೆ. ಆದರೆ ಏನು ಅಗ್ರಿಕಲ್ಚರ್ ಮೇಲೆ ನಾವು ಕಾಂಪ್ರಮೈಸ್ ಮಾಡಿಲ್ಲ ಅನ್ನುವಂಥದ್ದವಾಗ ಅಲ್ಲಿ ಕೆಲವು ಇವಾಗ ರೈತರಿಗೂ ಒಂದು ಆತಂಕ ಇದ್ದೇ ಇರುತ್ತೆ. ಈಗ ನನಗೇನಪ್ಪ ತೊಂದರೆ ಆಗ್ತಾ ಇದೆಯಾ ನನ್ನ ಸೆಕ್ಟರ್ಗೆ? ಯಾಕೆಂದರೆ ಭಾರತದಲ್ಲಿ ಇವತ್ತು 46.5 ಕೋಟಿ ಜನ ಅಗ್ರಿಕಲ್ಚರ್ನ ನಂಬಿದ್ದಾರೆ. ಇಟ್ ಇಸ್ ನಾಟ್ 65 ಕೋಟಿ ಅಲ್ಲ, 46.5 ಕೋಟಿ ಜನ ಭಾರತದಲ್ಲಿ ಡಿಪೆಂಡ್ ಆಗಿದ್ದಾರೆ ಕೃಷಿ ಮೇಲೆ. ಸೊ ನ್ಯಾಚುರಲಿ ಆಗುತ್ತೆ. ಮತ್ತು 10 ಕೋಟಿ ಜನ ನಾವು ಡೈರಿ ಮೇಲೆ ನಂಬಿರುವಂಥ ರೈತರು. ಸೊ ಏನಾದರೂ ಅದಕ್ಕೆ ಅಫೆಕ್ಟ್ ಆದರೆ ಆತಂಕ ಆಗತ್ತೆ ಅಂತ ಅವರು ಆತಂಕನ ರೈಸ್ ಮಾಡಬೇಡಿ ಅಂತ ಹೇಳೋಕ್ಕೆ ಯಾರಿಗಿದೆ ರೈಟ್ಸು? ನನಗೀಗ ಆತಂಕ ಆಗತ್ತೆ ಅನ್ನೋ ಅಂತ ಇದ್ದಿದ್ರೆ ನಾನು ಸರ್ಕಾರದ ಮುಂದೆನೇ ಕೇಳಬೇಕು, ಸ್ವಾಮಿ ನನಗೆ ನೋವಾಗ್ತಾ ಇದೆ, ನನಗೇನು ಕ್ಲಾರಿಟಿ ಕೊಡಿ, ನಿಜವಾಗ್ಲೂ ಇದನ್ನ ತೊಂದರೆ ಆಗ್ತಾ ಇದೆಯಾ ಅಂತ ಸರ್ಕಾರ ಅದನ್ನು ಕ್ಲಾರಿಫಿಕೇಶನ್ ಕೊಡಬೇಕು. ಬಟ್ ಇಲ್ಲಿ ಏನಿದೆ ಅಂದರೆ, ಈ ಟ್ರೇಡ್ ಬಂದಾಗ್ಲೂ ನಾವು ಕೆಲವು ಸರಿ ಹೈಪೋಥೆಟಿಕಲ್ ಆಗಿ ಮಾತಾಡ್ತಾ ಇದ್ದೀವಿ. ನನ್ನ ಹತ್ರ ಒಂದು ಡೇಟಾ ಇದೆ. ಈ ಡೇಟಾ ನೋಡಿ, ಕಳೆದ 5 ವರ್ಷದಿಂದಲೂ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು ಬೇರೆ ಬೇರೆದ್ರಲ್ಲಿ ಭಾರತಕ್ಕೆ ಬಂದಿರೋದ್ರ ಡೀಟೇಲ್ಸ್ ಇದು. ಅರ್ಥ ಆಯ್ತಾ? ಇದು ಅಥೆಂಟಿಕ್, ನೀವು ಚೆಕ್ ಮಾಡ್ಕೊಳ್ಬೋದು. ಇದರ ಪ್ರಕಾರನೇ ನೋಡಿ, ಈ ಟ್ರೀ ನಟ್ಸು, ಕಾಟನ್, ಎಥನಾಲ್, ಫಾರೆಸ್ಟ್ ಪ್ರಾಡಕ್ಟ್ಸು, ಎಸೆನ್ಷಿಯಲ್ ಆಯಿಲ್, ನಾನ್ ಫ್ಯಾಟ್ ಡ್ರೈ ಮಿಲ್ಕ್, ಅದರ್ ಫೀಡ್ಸು, ಮೀಲ್, ಫಾಡರ್, ಸೀ ಫುಡ್ ಪ್ರಾಡಕ್ಟ್ಸ್, ಸೋಯಾಬೀನ್, ಒಟ್ಟಾರೆ ಇಷ್ಟನ್ನ ನಾವು ಇವಾಗ್ಲೂ 5 ವರ್ಷದಿಂದನೂ ವ್ಯಾಪಾರ ಮಾಡ್ತಾ ಇದ್ದೀವಿ. ಇಟ್ ಈಸ್ ನಾಟ್ ಸಮಥಿಂಗ್ ಏನು ಹೊಸದಲ್ಲ. ಆದರೆ ಈಗೇನು ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ನ ನೀವು ಕೊಡ್ತಾ ಇದ್ದೀರಿ, ಅದನ್ನು ನಾವು ಜನರಲಿ ಏನು ಅಂತಂದರೆ ಈ ಬಾಯ್ಲರ್ ಚಿಕನ್ಗೆ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಅದಕ್ಕೆ ಈಗ ಏನಂದ್ರೆ ಭಾರತದಲ್ಲಿ ಇರುವಂತಹದ್ದು ಏನು, ಅದಕ್ಕೆ ನಮ್ಮ ಇದರಿಂದ ಪ್ಯಾಡಿ ಇದರಿಂದ ತಗೊಳ್ತಾ ಇದ್ದೀವಿ ನಾವು, ಅದನ್ನು ಮೈಜಿಂದ ತಗೊಳ್ತಾ ಇದ್ದೀವಿ, ರೈಸ್ ಮತ್ತು ಮೈಜಿಂದ ತಗೊಳ್ತಾ ಇದ್ದೀವಿ. ಅದು ಅಷ್ಟು ಒಳ್ಳೆಯ ಕ್ವಾಲಿಟಿದಲ್ಲ ಅಂತ ಯಾರು ಪೌಲ್ಟ್ರಿ ಮಾಡ್ತಾ ಇದ್ದಾರೆ ಅವರೇ ಅದನ್ನು ಹೇಳ್ತಾ ಇದ್ದಾರೆ, ಮತ್ತು ಅವರು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಈ ಮಟ್ಟಕ್ಕೆ ಒಂದಷ್ಟು ಆಗುತ್ತೆ. ಈಗ ನೋಡಿ, ಅವಾಗ ಆತಂಕ ಪಡಬೇಕಾದಂತ ಈ ಹಂತದಲ್ಲಿ ಇಲ್ಲ ಅಂತ ಅಂದ್ರೆ ಅವ್ರು ಕೇಳೋದು ಇನ್ನೊಂದೆರಡು ಪಾಯಿಂಟ್ ನಾನು ಹೇಳಲೇಬೇಕು. 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಏನ್ ಮಾಡ್ತಾರೆ, ಈ BT ಕಾಟನ್ ಅಲೋ ಮಾಡ್ತಾರೆ. ಅವಾಗಲೂ ಈ ತರದ ಆತಂಕ ನಮ್ಗೆ ಕರೆಕ್ಟ್. ಆದರೆ ನೀವು ನೋಡಿ, ಅವಾಗ ನಮ್ಮಲ್ಲಿ BT ಕಾಟನ್ ಪ್ರೊಡ್ಯೂಸ್ ಮಾಡುವಂಥದ್ದು ಇವಾಗ ನಾವು ಅವ್ರಿಗೆ ರಫ್ತು ಮಾಡ್ತಾ ಇದ್ದೀವಿ. ಅಲ್ಲಿ ಮುಂಚೆ ನಮ್ಮಲ್ಲಿ ಇರದೇ ಇದ್ದದ್ದು ಈಗ 39 ಮಿಲಿಯನ್ ಬೇಲ್ಸ್ ಅಷ್ಟು ನಾವು ರಫ್ತು ಮಾಡ್ತಾ ಇದ್ದೀವಿ. ಅಂದರೆ ಒಂದಷ್ಟು ಆತಂಕ ಇರುತ್ತೆ, ಅದಕ್ಕೆ ಸರ್ಕಾರ ಕ್ಲಾರಿಟಿ ಕೊಡಬೇಕಾಗಿದೆ.